ಯುಕೆ ಮೀಡಿಯಾಗೆ ಸ್ವಾಗತ. ನಾನ್ ಜಗದೀಶ್. SRI ನಮೂನೆ ವಾಪಸ್ ಕೊಡದಿದ್ದರೆ ಮತಪಟ್ಟಿಯಿಂದಲೇ ಹೆಸರು ಡಿಲೀಟ್ ಆಗುತ್ತೆ, ಹುಷಾರ್. ಮತದಾರರ ಹೆಸರು ಡಿಲೀಟ್ ಕುರಿತು ಮಹತ್ವದ ಆದೇಶ ಹೊರಬಿದ್ದಿದೆ. SRI ಪ್ರಕ್ರಿಯೆಗೆ ಹೊಸ ಗೈಡ್ಲೈನ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಕೊನೆಯವರೆಗೂ ನೋಡಿ. ರಾಜ್ಯದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ನಿರ್ಲಕ್ಷ್ಯ ವಹಿಸಿದರೆ ಮತದಾನದ ಹಕ್ಕನ್ನೇ ಕಳೆದುಕೊಳ್ಳುವ ಭೀತಿ ಎದುರಾಗಲಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಅಂದ್ರೆ BLO ಪಡೆದ ಗಣತಿ ನಮೂನೆಯನ್ನ ಭರ್ತಿ ಮಾಡಿ ಸಹಿಯೊಂದಿಗೆ ವಾಪಸ್ ನೀಡದಿದ್ದರೆ ಅಂತಹ ಮತದಾರರ ಹೆಸರುಗಳು ಮುಂಬರುವ ಕರಡು ಮತದಾರರ ಪಟ್ಟಿಯಿಂದ ಸಂಪೂರ್ಣವಾಗಿ ಕೈಬಿಡಲಾಗುವುದು ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಎಚ್ಚರಿಸಿದ್ದಾರೆ. ಅಂದ್ರೆ ಆ ಅಧಿಕಾರಿ ಕೂಡ ಈಗ ಆ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿರೋದು. ಅಂದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಮೂಲಕ ಅರ್ಜಿ ಸಲ್ಲಿಸದಿದ್ದರೂ ಕೇವಲ ಒಂದು ಅರ್ಜಿಯನ್ನ ಮಾತ್ರವೇ ಪರಿಗಣಿಸಲಾಗುವುದು ಎಂದು ಆಯೋಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದ ಒಟ್ಟು 5.54 ಕೋಟಿ ಮತದಾರರು ಈ SIR ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಜೂನ್ 30ರಿಂದ ಆರಂಭವಾಗಿರುವಂತಹ ಈ ಮನೆ ಗಣತಿ ಕಾರ್ಯದಲ್ಲಿ ಈಗಾಗಲೇ ಜುಲೈ 8ರ ವೇಳೆಗೆ ಸುಮಾರು 4.57 ಕೋಟಿ ಜನ ನಮೂನೆಯನ್ನ BLOಗಳು ವಿತರಿಸಿದ್ದಾರೆ. ಯಾರಾದರೂ ಮತದಾರರು BLOಗಳಿಗೆ ನೇರವಾಗಿ ನಮೂನೆ ತಲುಪಿಸಲು ಸಾಧ್ಯವಾಗದಿದ್ದರೆ ರಾಜಕೀಯ ಪಕ್ಷಗಳ ಬೂತ್ ಮಟ್ಟದ ಏಜೆಂಟ್ರುಗಳು ಅಂದ್ರೆ BLA ತಲಾ 50 ಮತದಾರರ ಭರ್ತಿ ಮಾಡಿದ ನಮೂನೆಯನ್ನ ಸಂಗ್ರಹಿಸಿ ಸಂಬಂಧಪಟ್ಟ BLOಗಳಿಗೆ ತಲುಪಿಸಲು ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಹಾಗಾಗಿ ನೀವು ಅಲ್ಲೇನಾದ್ರೂ ಮಿಸ್ ಮಾಡಿದ್ರು ಕೂಡ ಇಲ್ಲಿ ಆ ಒಂದು ನಮೂನೆಯನ್ನ ಸಲ್ಲಿಸಬಹುದು. ಇನ್ನು ಹಳೆಯ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೆ ಚಿಂತೆ ಬೇಡ. ಏನಾದ್ರೂ ಆ ಒಂದು ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ರೂ ಕೂಡ ಚಿಂತೆ ಬೇಡ. ಆ ಒಂದು ಅವಕಾಶವನ್ನ ಒಂದು ವೇಳೆ 2002ರ ಹಳೆಯ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೂ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ. ಪ್ರಸ್ತುತ ನೀಡಲಾಗಿರುವಂತಹ ಗಣತಿ ನಮೂನೆಯಲ್ಲಿ ಅಗತ್ಯ ವಿವರಗಳನ್ನ ಭರ್ತಿ ಮಾಡಿ ಸಹಿ ಹಾಕಿ BLOಗಳಿಗೆ ನೀಡಿದರೆ ಅವರ ಹೆಸರು ಕಡ್ಡಾಯವಾಗಿ ಕರಡು ಪಟ್ಟಿಯಲ್ಲಿ ಸೇರ್ಪಡೆಯಾಗುತ್ತೆ. ವಿವರಗಳಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ಅಧಿಕಾರಿಗಳು ನೋಟಿಸ್ ನೀಡಲಿದ್ದು ಆ ವೇಳೆ ಆಯೋಗ ನಿಗದಿಪಡಿಸಿರುವಂತಹ 11 ದಾಖಲೆಗಳಲ್ಲಿ ಒಂದನ್ನ ಸಲ್ಲಿಸಬೇಕಾಗುತ್ತೆ. ಆವಾಗ ಆ ಒಂದು ಪ್ರಕ್ರಿಯೆ ಈಸಿಯಾಗಿ ಆಗುತ್ತೆ, ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇನ್ನು ಕಾನೂನಿನ ಚೌಕಟ್ಟನ್ನ ಮೀರಿ ಗುಂಪಾಗಿ ಗಣತಿ ನಮೂನೆಗಳನ್ನ ವಿತರಿಸಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯದ ಕೆಲವು ಕಡೆಗಳಿಂದ ದೂರುಗಳು ಬಂದಿದೆ ಅಂತ ಹೇಳಲಾಗ್ತಿದೆ. ಈ ದೂರುಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಆಯೋಗ ಈಗಾಗಲೇ ರಾಜ್ಯದ 35 BLOಗಳಿಗೆ ಕಾರಣ ಕೇಳಿ ಶೋಕಾಸ್ ನೋಟಿಸ್ ಜಾರಿ ಕೂಡ ಮಾಡಿರುವಂಥದ್ದು. ಅವರ ಉತ್ತರದ ಆಧಾರದ ಮೇಲೆ ಮುಂದಿನ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಚುನಾವಣಾ ಅಧಿಕಾರಿಗಳು ಕೂಡ ತಿಳಿಸಿರುವಂಥದ್ದು. ಇಲ್ಲಿ ಮತ್ತೆ ಗಣತಿ ನಮೂನೆಯನ್ನ BLOಗಳಿಗೆ ಹಿಂದಿರುಗಿಸಿದ ಬಳಿಕವೂ ಕೂಡ ಅದರಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಜುಲೈ 29ರ ಒಳಗಡೆ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವಿದೆ. ಮತದಾರರ ಅನುಮತಿ ಇಲ್ಲದೆ BLOಗಳು ಯಾವುದೇ ಬದಲಾವಣೆ ಮಾಡುವಂತಿಲ್ಲ. ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದ ನಂತರವೂ ಕೂಡ ಮತದಾರರು ಫಾರ್ಮ್ 8 ಮೂಲಕ ಅಗತ್ಯ ತಿದ್ದುಪಡಿಗಳನ್ನ ಮಾಡಿಕೊಳ್ಳಬಹುದು ಅಂತ ಈಗ ಚುನಾವಣಾ ಒಂದು ಆಯೋಗ ಸ್ಪಷ್ಟವಾಗಿ ಕಾನೂನು ಕ್ರಮವನ್ನ ತೆಗೆದುಕೊಂಡಿರುವಂತ ಮತ್ತು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ SRI ನಮೂನೆ ಪ್ರಕ್ರಿಯೆಯನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ನಿರ್ಲಕ್ಷ್ಯ ವಹಿಸಿದರೆ ತಮ್ಮ ಮತದಾನದ ಹಕ್ಕನ್ನೇ ಕಳೆದುಕೊಳ್ಳುವಂತಹ ಭೀತಿ ಎದುರಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ನಮೂನೆಯನ್ನ ನಿರ್ಲಕ್ಷಿಸದೆ ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಹಕ್ಕನ್ನು ಗಟ್ಟಿಗೊಳಿಸಿ ಎನ್ನುವುದು ಈಗ ಒಂದು ಆಯೋಗ ಸೂಚನೆಯನ್ನ ನೀಡಿರುವಂತದ್ದು. ಈ ಆಯೋಗ ನೀಡಿರುವಂತಹ ಮುಖ್ಯ ಸೂಚನೆಗಳು ಏನು ಅನ್ನೋದನ್ನ ಅಂದ್ರೆ ಕಡ್ಡಾಯ ನಿಯಮಗಳು ನೋಡೋದಾದ್ರೆ ನೋಡಿ, ಮನೆಗೆ ಭೇಟಿ ನೀಡದೆ BLOಗಳು ಮಸೀದಿ ಮಂದಿರಗಳಲ್ಲೇ SIR ಪ್ರಕ್ರಿಯೆ ನಡೆಸುತ್ತಿದ್ರು. ಹೀಗಾಗಿ ಈ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. BLOಗಳಿಗೆ ಕೇಂದ್ರ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮಹತ್ವದ ಸೂಚನೆ ನೀಡಿರುವಂತದ್ದು ಏನಂತಂದ್ರೆ ಮನೆಗೆ ಭೇಟಿ ನೀಡುವುದು
ಕಡ್ಡಾಯ. ಯಾಕಂತಂದ್ರೆ ಮಸೀದಿಗಳು ಎಲ್ಲಿ ಜನ ಕುತ್ಕೊಂಡಿರ್ತಾರೆ, ಮಸೀದಿ ಅಲ್ಲಲ್ಲೇ ಕೂಡ SRI ಏನೋ ಪ್ರಕ್ರಿಯೆ ನಡೀತಾ ಇತ್ತು. ಅದನ್ನ ಈಗ ಬ್ರೇಕ್ ಬಿದ್ದಿದೆ. ಇನ್ನು ಮತದಾರರು ಇಲ್ಲಿದ್ರೆ ಏನ್ ಮಾಡಬೇಕು, ಮತದಾರರು ಇಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಅರ್ಜಿ ಪಡೆಯಲು ಮತದಾರರು ಇಲ್ಲದಿದ್ದರೆ ಮನೆಯ ಮಹಜರ್ಗೆ ಸೂಚನೆ ನೀಡಿದ್ದು ವಿಡಿಯೋ, ಫೋಟೋ ಮತ್ತೆ ಈ ಸಹಿತ ಮಾಹಿತಿ ಹೊಂದಿರಬೇಕು. ಮತ್ತೆ ಬಾಡಿಗೆದಾರರು ಶಿಫ್ಟ್ ಆಗಿರುವ ಬಗ್ಗೆಯೂ ಕೂಡ ಮಾಹಿತಿ ಪಡಿಬೇಕು. ಮತ್ತೆ SRI ಪ್ರಕ್ರಿಯೆಯಲ್ಲಿ ಹೊಸ ಮಾರ್ಗಸೂಚಿ ನೋಡೋದಾದ್ರೆ ಆಗ್ಲೇ ಹೇಳಿದಂತೆ ಮತದಾರರು ಸ್ಥಳಾಂತರಗೊಂಡ್ರೆ ಫಾರಂ 6 ವಿತರಣೆ ಸೂಚನೆ ನೀಡಲಾಗಿದೆ. ಮತದಾರರಿಗೆ ನಮೂನೆ 6 ನೀಡಿ ಪ್ರಸ್ತುತ ವಾಸವಿರುವ ಸ್ಥಳದ ವಿಳಾಸ ನೀಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಅವಕಾಶ ಮಾಡಿಕೊಡ್ಬೇಕು. ಮನೆಯಲ್ಲಿ ಜನರು ಸಿಗದೆ ಇದ್ರೆ ವಿಡಿಯೋ ಮಹಜರ್ ಮಾಡಲೇಬೇಕು ಆಗ್ಲೇ ಹೇಳಿದಂತೆ. ಮತ್ತೆ ಮನೆಯಲ್ಲಿ ಅರ್ಜಿ ಪಡೆಯಲು ಜನರು ಇಲ್ಲದೆ ಇರೋದು ವಿಡಿಯೋ, ಫೋಟೋ ಮಾಡಿ ಮಹಜರ್ ಕೂಡ ಆ ಒಂದು ದಾಖಲಾತಿ ಕೂಡ ಕಡ್ಡಾಯ. ಬಳಿಕ BLA ಜೊತೆ ಸಭೆ ಮಾಡಿ ನಡವಳಿಕೆ ಸಿದ್ಧಪಡಿಸಿ ಸಲ್ಲಿಕೆ ಆ ಒಂದು ಕಡ್ಡಾಯವನ್ನು ಹೊರಡಿಸಿರುವಂಥದ್ದು. ಇನ್ನು ವಿಡಿಯೋ, ಫೋಟೋಗಳನ್ನು ಅಧಿಕೃತ ಆ್ಯಪ್ಗೆ BLOಗಳು ಸಲ್ಲಿಕೆ ಮಾಡುವುದು ಕಡ್ಡಾಯ. ಮರಣ ಹೊಂದಿದ ಅಥವಾ ಯಾವುದೇ ಮಾದರಿಯಲ್ಲೂ ಮತದಾರರು ಅನುಪಸ್ಥಿತಿ ಇದ್ದರೆ ಅಂತಹ ಪ್ರಕರಣಗಳು BLA ಗಮನಕ್ಕೆ ತರಬೇಕು. ಮುಂದಿನ 3 ದಿನಗಳಲ್ಲಿ SIR ಫಾರ್ಮ್ ಅರ್ಜಿ ಪೂರ್ವಭಾವಿ ವಿತರಿಸಲು ಈಗ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಸಾಕಷ್ಟು ರಾಜ್ಯದ ಕಡೆ ಇಡೀ ರಾಜ್ಯದಲ್ಲಿ ಕೂಡ ಈ ಹೊಸ ಮಾರ್ಗಸೂಚಿ ಅನುಸರಿಸಲು ಕೇಂದ್ರ ಚುನಾವಣಾ ಆಯೋಗದ ಒಂದು ಸೂಚನೆ ಆಗಿರುವಂಥದ್ದು. ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ GBS ಸಭೆ ಕೂಡ ನಡೆಸಿತ್ತು. ಕೇಂದ್ರ ಚುನಾವಣಾ ಆಯೋಗದ ಡೆಪ್ಯೂಟಿ ಕಮಿಷನರ್ ಕೂಡ ಇದರಲ್ಲಿ ಭಾಗವಹಿಸಿ ಒಂದು ನಿಯಮವನ್ನ ಕೂಡ ಹೊರಡಿಸ್ತಾ ಇರುವಂಥದ್ದು. ಇನ್ನು ಮತದಾರರ ಹೆಸರು ಡಿಲೀಟ್ ಮಾಡುವ ಮುನ್ನ ಕೂಡ ರಾಜಕೀಯ ಪಕ್ಷಗಳ ಗಮನಕ್ಕೆ ತರುವುದು ಕಡ್ಡಾಯವಾಗಿರುವಂಥದ್ದು. ಇನ್ನು ರಾಜಕೀಯ ಪಕ್ಷಗಳ ಗಮನಕ್ಕೆ ತಂದು ಹೆಸರು ಡಿಲೀಟ್ ಮಾಡುವಂತೆ BLOಗಳಿಗೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಈ ಅಂಶವನ್ನ ರಾಜಕೀಯ ಪಕ್ಷಗಳ ಗಮನಕ್ಕೆ ತಂದು ಸಹಿ ಮಾಡೋದು ಕೂಡ ಕಡ್ಡಾಯವಾಗಿದೆ. ಹಾಗಾಗಿ ಆಗ್ಲೇ ಹೇಳಿದಂತೆ ನಿರ್ಲಕ್ಷಿಸದೆ ತಾವು ಕೂಡ ಜನರು ಒಂದು BLOಗಳಿಗೆ ಸಹಕರಿಸಿ ಎನ್ನುವುದು ಈಗ ಮಹತ್ವದ ಆದೇಶದ ಸೂಚನೆಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.